ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ದಿವಂಗತ ಶಾಸಕ HY ಮೇಟಿಯವರ ಪುತ್ರ ಉಮೇಶ್ ಮೇಟಿಯವರನ್ನ ಅಭ್ಯರ್ಥಿಯನ್ನಾಗಿ ಪಕ್ಷ ಈಗ ಕಣಕ್ಕಿಳಿಸಿದೆ. ಅಭ್ಯರ್ಥಿ ಉಮೇಶ್ ಮೇಟಿಯವರನ್ನ ನಮ್ಮ ಪ್ರತಿನಿಧಿ ಸೋಮಶೇಖರ್ ಪೂಜಾರ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯ ದಿನಾಂಕ ಘೋಷಣೆ ಆಗಿದ್ದು ದಿನದಿಂದ ದಿನಕ್ಕೆ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಜೊತೆಗೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನಾಗಿ ದಿವಂಗತ ಶಾಸಕ HY ಮೇಟಿಯವರ ಪುತ್ರ ಉಮೇಶ್ ಮೇಟಿಯವರನ್ನ ಕಾಂಗ್ರೆಸ್ ಹೈಕಮಾಂಡ್ ಕಣಕ್ಕಿಳಿಸಿದೆ. ಹೀಗಾಗಿ ಅಧಿಕೃತ ಅಭ್ಯರ್ಥಿ ಉಮೇಶ್ ಮೇಟಿಯವರು ನಮ್ಮ ಜೊತೆಗಿದ್ದಾರೆ. ಅವರು ಏನ್ ಹೇಳ್ತಾರೆ, ಏನ್ ಮಾತನಾಡ್ತಾರೆ ನೋಡೋಣ. ಸರ್, ತಮಗೆ ಟಿಕೆಟ್ ಪಕ್ಕ ಆಗಿದೆ, ಘೋಷಣೆ ಆಗಿದೆ, ಮೊದಲನೇ ಬಾರಿಗೆ ಚುನಾವಣೆ ಎದುರಿಸ್ತಾ ಇದ್ದೀರಿ, ಏನ್ ಹೇಳ್ತೀರಿ ಸರ್? ರಾಷ್ಟ್ರ ಅಧ್ಯಕ್ಷರಿಗೆ, ರಾಜ್ಯಾಧ್ಯಕ್ಷರಿಗೆ, ಎಲ್ಲ ಸಚಿವರಿಗೆ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ನಮಸ್ಕರಿಸುತ್ತಾ, ನನ್ನ ತಂದೆ ಮೇಲೆ ಇಟ್ಟ ಪ್ರೀತಿಗೆ ಜಿಲ್ಲಾ ನಾಯಕರು ಯಾರು ಟಿಕೆಟ್ ಕೇಳಿಲ್ಲ, ಜಿಲ್ಲಾ ನಾಯಕರು ಎಲ್ಲರೂ ಒಕ್ಕಟ್ಟಾಗಿ ನಿಂತು ನಮ್ಮ ಮನೆಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರೇ ನಿಂತು ಚುನಾವಣೆ ಮಾಡ್ತಾರೆ. ತಂದೆ ಇಲ್ಲದ ಮಗ ನಮಗೆಲ್ಲ ತಂದೆಗಳು. ಚುನಾವಣೆ ರಣತಂತ್ರ ಏನು ಸರ್? ಗೆಲುವು ನಿಮ್ಗೆ ಯಾಕೆ ಮತ ಹಾಕ್ಬೇಕು ಮತದಾರರು? ನಮ್ಮ ತಂದೆ ಮಾಡಿದ ಅಭಿವೃದ್ಧಿ ಕಾರ್ಯಗಳು, ಕೆಲಸಗಳು, ಅದು ಮೆಡಿಕಲ್ ಕಾಲೇಜ್ ಇದೆ, ಆಮೇಲೆ ಸರ್ಕಾರ ಮಾಡಿದ ಗ್ಯಾರಂಟಿ ಯೋಜನೆ, ಸಾಕಷ್ಟು ಅಭಿವೃದ್ಧಿ ಕೆಲಸ ಇದೆ. ನಮ್ಮ ಕುಟುಂಬದಲ್ಲಿದ್ದ ಗೊಂದಲ ಬಗೆಹರಿದಿದೆ, ಅಷ್ಟು ಕೂಡ ಗೊಂದಲ ಇಲ್ಲೇ ಎಲ್ಲ ನಿಮ್ಮ ಎದುರಿಗೆ ಇದಾರಲ್ಲ, ಇಲ್ಲೇ ಮಾದೇವ್ ಮೇಟಿಯವರು ಕೂಡ ಎಲ್ಲರೂ ಇಲ್ಲೇ ಇದ್ದಾರೆ. ಸರಿ, ಎಷ್ಟು ಮತಗಳ ಅಂತರದಿಂದ ಗೆಲುವಾಗಬಹುದು ಅಂತ? 25-30 ಗೆಲ್ತೇವೆ. ಸದ್ಯಕ್ಕೆ ಈಗ ಬಾಗಲಕೋಟೆಯ ಕಾಂಗ್ರೆಸ್ನ ಹಿರಿಯ ನಾಯಕರು ನಮ್ಮ ಜೊತೆಗಿದ್ದಾರೆ. ಮಾಜಿ ಸಚಿವ ಅಜಯ್ ಕುಮಾರ್ ಸರ್ ನಾಯಕರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ಅನುಭವ ಕೂಡ ದಾರಿ ಇರಬೇಕಾಗುತ್ತೆ, ಮಾರ್ಗದರ್ಶನ ಮಾಡಬೇಕಾಗುತ್ತೆ, ಏನ್ ಹೇಳ್ತೀವಿ ಸರ್ ಬಗ್ಗೆ? ಮೇಟಿಯವರ ಒಂದು ಅಕಾಲಿಕ ನಿಧನದಿಂದ ಇವತ್ತು ಅನಿವಾರ್ಯವಾಗಿ ನಾವು ಬಾಗಲಕೋಟೆ ಉಪಚುನಾವಣೆಯನ್ನೇ ಎದುರಿಸಬೇಕಾದಂತ ಪರಿಸ್ಥಿತಿ ಬಂದಿದೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಮೊದಲನೇ ದಿವಸದಿಂದನೂ ಕೂಡ ನಾವು ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಡ್ಬೇಕಂತ ಹೇಳಿ ನಾವೆಲ್ಲರೂ ಒಂದು ತೀರ್ಮಾನ ಮಾಡಿ ಬಾಗಲಕೋಟೆಯಲ್ಲಿ ನಾವು ಯಾರೂ ಟಿಕೆಟ್ ಕೇಳಲಿಕ್ಕೆ ಹೋಗ್ಲಿಲ್ಲ. ಅವ್ರ ಕುಟುಂಬಕ್ಕೆ ಕೊಡ್ಬೇಕಂತ ನಾವು ಕೇಳಿದೀವಿ. ಆ ಪ್ರಕಾರ ಇವತ್ತು ಉಮೇಶ್ ಮೇಟಿ ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟಿದೆ. ಈ ಸಂದರ್ಭದಲ್ಲಿ ನಾನು ಪಕ್ಷದ ಎಲ್ಲ ಮುಖಂಡರಿಗೆ, ನಾಯಕರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ನಾನು ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ಕೋತೀನಿ, ನಾವೆಲ್ಲರೂ ಸೇರಿ ಉಮೇಶ್ ಮೇಟಿ ಅವರಿಗೆ ಆರಿಸಿ ತರುವಂತ ಕೆಲಸ ನಾವು ಮಾಡ್ತೀವಿ. ಸದ್ಯಕ್ಕೆ ಬಾಗಲಕೋಟೆಯ ಕಾಂಗ್ರೆಸ್ನ ಮುಖಂಡರಾಗಿರುವ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ಕೂಡ ಇವತ್ತು ಉಮೇಶ್ ಮೇಟಿ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸುವಂತದ್ದು. ಯಾಕಂದ್ರೆ ಬಿಜೆಪಿಗರು ಮಲ್ಲಿಕಾರ್ಜುನ್ ಚರಂತಿಮಠ ಅವರಿಗೆ ಗಾಳ ಹಾಕ್ತಿದ್ದಾರೆ, ಅವರನ್ನ ಸಂಪರ್ಕಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇತ್ತು. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ನ ಕಚೇರಿಯಲ್ಲಿ ಅವರಿದ್ದಾರೆ. ಅವ್ರೇನ್ ಹೇಳ್ತಾರೆ ಕೇಳ ಸರ್, ಪಕ್ಷಕ್ಕೆ ತಮ್ದು ಯಾವ ರೀತಿ ಬೆಂಬಲ, ಅಥವಾ ಬಿಜೆಪಿ ಕಡೆ ವಾಲ್ತಾ ಇದ್ರಿ ಅನ್ನೋದು ಮಾತು ಕೇಳಿ ಬರ್ತಾ ಇದ್ವಿ. ಎಲ್ಲ ಸತ್ಯಕ್ಕೆ ದೂರವಾದಂತದ್ದು. ನಾವು ಮತ್ತೆ ಕಳೆದ ಲೋಕಸಭಾ ಚುನಾವಣೆಯಲ್ಲೇನೆ ನಾನು ಪಕ್ಷಕ್ಕೆ ಸೇರಿದ್ದೀನಿ, ಈಗ ಸೇರುವಂತ ಪ್ರಶ್ನೆ ಬರುವುದಿಲ್ಲ. ಮತ್ತು ನಮ್ಮ ಮೊನ್ನೆ ನಾನು ಕೂಡ ಬೈಟ್ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳ ಮನೆಗೆ ಬಂದಾಗ, ನಾವು ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಪಕ್ಷದಿಂದ ಎಲ್ಲರಿಗೂ ಕೂಡಿ ನಾವು ಅವ್ರನ್ನ ಆರಿಸ್ತಾ ಇರ್ತೀವಿ ಅಂತ ಮೊನ್ನೆ ಬೈಟ್ ಕೊಟ್ಟಿನಿ. ಕೆಲವು ಸುಮ್ಮನೆ ಗೊಂದಲ ಕ್ರಿಯೇಟ್ ಮಾಡ್ತಾರೆ, ಅದೆಲ್ಲ ಸತ್ಯಕ್ಕೆ ದೂರವಾದ. ಸದ್ಯಕ್ಕೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ನಿಶ್ಚಿತ ಎನ್ನುವುದು ಕಾಂಗ್ರೆಸ್ಸಿಗರ ಮಾತು. ಬಾಗಲಕೋಟೆಯಿಂದ ಸೋಮಶೇಖರ್ ಪೂಜಾರ್, ಝೀ ನ್ಯೂಸ್ ಕನ್ನಡ.